ರಾಜ್ಯ ರಾಜಕೀಯದಲ್ಲಿ ಏನು ಸಿಎಂ ಕುರ್ಚಿಗಾಗಿ ಕದನ ನಡೀತಾ ಇದೆ, ಅದು ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇದೆ. ಆದರೆ ಈಗ ಈ ಒಂದು ಕದನಕ್ಕೆ ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಮಾಡಿದ್ದಾರೆ. ಕಾಂಗ್ರೆಸ್ನ ವರಿಷ್ಠ ಆಗಿರುವಂತಹ ಸೋನಿಯಾ ಗಾಂಧಿ ಅವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ನೋಡಿ, ಕದನ ವಿರಾಮ ಅಂತ ಹೇಳ್ತಾ ಇದ್ದಾರೆ. ಕದನಕ್ಕೆ ನಾವು ಪುಲಿ ಸ್ಟಾಪ್ ಬಿಡುತ್ತೀವಿ ಅಂತ ಸೋನಿಯಾ ಗಾಂಧಿ ಎಂಟ್ರಿ ಕೊಟ್ಟಂತೆ ಕಾಣ್ತಾ ಇದೆ. ಅವರು ಬಂದಿದ್ದಾರೆ, ಈಗ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಕಾಳಗಕ್ಕೆ. ಜನವರಿ ಮಧ್ಯದ ವೇಳೆಯೇ ಬಿಕ್ಕಟ್ಟನ್ನು ಶಮನ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೋನಿಯಾ ಗಾಂಧಿ ಅವರ ಈ ಒಂದು ಕುರ್ಚಿ DCM CM ಅವರ ಒಂದು ಕುರ್ಚಿಯ ಕಚಾಟ, ಯುದ್ಧಾಟ, ಗೋಳಾಟ ಏನಿತ್ತಲ್ಲ, ಇದೆಲ್ಲದಕ್ಕೂ ಕೂಡ ಇವಾಗ ಇವ್ರ ಮಧ್ಯೆ ಬಂದಿದ್ದಾಯಿತು, ಮಾತನಾಡ್ತಾ ಇದ್ದಾರೆ. ನೋಡಿ, ಈ ಒಂದು ವಿಚಾರವನ್ನು ಅಂತಿಮವಾಗಿ ನಿರ್ಧಾರ ಮಾಡಬೇಕು. ಇದು ಹೈಕಮಾಂಡ್ಗೆ ಒಂದು ದೊಡ್ಡ ಮಟ್ಟದ ತಲೆನೋವಾಗಿತ್ತು. ಈಗ ಸದ್ಯಕ್ಕಂತೂ ಬೆಳಗಾವಿ ಅಧಿವೇಶನ ನಡೀತಾ ಇರೋದ್ರಿಂದ ಅದರಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರಗಳನ್ನು ಮಾತನಾಡಲ್ಲ ಅನ್ನೋಂಥ ರೀತಿಯಲ್ಲಿ ಸುಮ್ಮನೆ ಇದ್ರು. ಆದರೆ ಇದು ಯಾವಾಗಲಾದರೂ ಕೂಡ ಒಂದು ತಲೆನೋವು ಇದ್ದಿದ್ದೆ, ಇದನ್ನು ಬಗೆಹರಿಸಿ ಬಿಡಬೇಕು ಅಂತ ಹೇಳಿ ಈಗ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಇದೇ ವಿಚಾರವಾಗಿ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂಥ ಒಂದು ರಾಜಕೀಯ ಬೆಳವಣಿಗೆಗಳು, ಬದಲಾವಣೆಗಳು, ಹೇಳಿಕೆಗಳು ಮತ್ತು ಇಲ್ಲಿರುವಂತಹ ನಾಯಕರ ಕೆಲವೊಂದು ಮನಸ್ಥಿತಿಗಳನ್ನು ಆರಿಸಿದ್ದಾರೆ. ಅವರು ಎಲ್ಲ ರಿಪೋರ್ಟ್ ಕಾರ್ಡ್ ತಗೊಂಡೋಗಿ ದೆಹಲಿಯಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಈಗ ವರಿಷ್ಠ ಸೋನಿಯಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಇದೇ ಜನವರಿಯ ಒಂದು ಮಧ್ಯದಲ್ಲಿ ನಿರ್ಧಾರ ಆಗಬಹುದು. ಜನವರಿ 16ರ ನಂತರ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅಷ್ಟರೊಳಗೇನೆ ಈ ಒಂದು ಕುರ್ಚಿಯ ಕಚ್ಚಾಟಕ್ಕೆ, ಗುದ್ದಾಟಕ್ಕೆ ಒಂದು ಬ್ರೇಕ್ ಹಾಕಬೇಕು, ಅಂತಿಮವಾಗಿ ಅಂದರೆ ಮುಗಿಸಿಬಿಡಬೇಕು, ಇದನ್ನು ಪುಲಿ ಸ್ಟಾಪ್ ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಸೋನಿಯಾ ಗಾಂಧಿ ಅವರು ಮಾತನಾಡಿದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಜೊತೆ ದೆಹಲಿಯಲ್ಲಿ ಇಬ್ಬರನ್ನು ಭೇಟಿ ಮಾಡಿ ಮಾತನಾಡಿದ್ದಾರೆ. ಏನೇನಾಗ್ತಾ ಇದೆ, ಏನು ಮಾಡಬಹುದು, ಏನು ಮಾಡಿದರೆ ಸೂಕ್ತ ಅಂತ ಹೇಳಿ ಎಲ್ಲ ರೀತಿಯ ಚರ್ಚೆ ಮಾಡಿದ್ದಾರೆ. ಮತ್ತು ಈ ಒಂದು ವಿಚಾರವನ್ನು ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಇವರು ಮಾತನಾಡಿ ಈ ಒಂದು ಜನವರಿ ಮಧ್ಯದ ವೇಳೆಗೆ ಈ ಒಂದು ಬಿಕ್ಕಟ್ಟನ್ನು ಶಮನ ಮಾಡುವಂತಹ ಎಲ್ಲ ಒಂದು ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಈಗ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಒಂದು ತೀರ್ಮಾನವನ್ನು ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಜನವರಿ 15ರ ನಂತರ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅದಕ್ಕೂ ಮೊದಲೇ ಈ ಒಂದು ಬಿಕ್ಕಟ್ಟನ್ನು ಕೊನೆಗೊಳಿಸುವಂತಹ ನಿರ್ಧಾರವನ್ನು ಮಾಡಿದ್ದಾರಂತೆ. ಇದೇ ವಿಚಾರವಾಗಿ ಸೋನಿಯಾ ಗಾಂಧಿ ಅವರು AICC ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬೇರೆ ಬೇರೆ ಯಾರು ಹೈಕಮಾಂಡ್ನ ವರಿಷ್ಠ ನಾಯಕರಿದ್ದಾರೆ ಅವ್ರನ್ನೂ ಕೂಡ ಭೇಟಿ ಮಾಡಿ ಇವರು ಚರ್ಚೆ ಮಾಡಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಏನೇನಾಗ್ತಾ ಇದೆ, ರಾಜಕೀಯದ ಒಂದು ಪರಿಸ್ಥಿತಿಯ ಅವಲೋಕನವನ್ನು ಮಾಡಿದ್ದಾರೆ. ಏನು ಮಾಡಿದ್ರೆ ಏನಾಗುತ್ತೆ, ಯಾವುದು ಮಾಡಿದ್ರೆ ಸೂಕ್ತ, ಯಾವುದು ಮಾಡಿದ್ರೆ ಸರಿ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ನೋವಾಗಬಾರ್ದು, DK ಶಿವಕುಮಾರ್ಗೂ ನೋವಾಗಬಾರ್ದು. ಮತ್ತು ಮುಖ್ಯವಾಗಿ ಏನಂತಂದರೆ ಮುಂಬರುವಂತಹ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಎಫೆಕ್ಟ್ ಆಗಬಾರ್ದು, ಆ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ರಾಹುಲ್ ಗಾಂಧಿಯ ಮೂಲಕ ಅದನ್ನು ತಿಳಿಸ್ತಾರೆ. ರಾಹುಲ್ ಗಾಂಧಿ ಅವರೇನು ಜನವರಿ 15ನೇ ತಾರೀಕಿಗೆ ವಿದೇಶಿ ಪ್ರವಾಸದಲ್ಲಿರ್ತಾರೆ. ಅದಕ್ಕೂ ಮುಂಚೆ ಅವರು ಹೋಗೋದಕ್ಕೂ ಮುಂಚೆ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಿಬಿಡಬೇಕು, ಇದನ್ನು ಮುಗಿಸಿಬಿಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ದಾರೆ ಅಂತೆ. ದೆಹಲಿಯಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆ ಆಗಿದೆ. ಈ ಕಡೆ ಬೆಳಗಾವಿ ಅಧಿವೇಶನದ ಎಲ್ಲರೂ ಬ್ಯುಸಿ ಇದ್ದಾರೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ ರಾಜ್ಯದ ನಾಯಕರು. ಹೀಗಾಗಿ ದೆಹಲಿಯಲ್ಲಿರುವಂತಹ ನಾಯಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಜನವರಿಯಲ್ಲೇ ಮುಗಿಸಿಬಿಡ್ಬೇಕು, ಅಂದರೆ ಸಂಕ್ರಾಂತಿಯ ನಂತರ ಅಥವಾ ಸಂಕ್ರಾಂತಿ ಒಳಗಡೆನೆ ಈ ಒಂದು ವಿಚಾರವನ್ನು ನಾವು ಕ್ಲಿಯರ್ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಹೇಳಿದಾರಂತೆ, ಚರ್ಚೆ ಮಾಡಿದಾರಂತೆ. ಹೀಗಾಗಿ ರಾಹುಲ್ ಗಾಂಧಿ ಜೊತೆ ಮಾತನಾಡ್ತಾರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮಾತನಾಡಿದ್ದಾರೆ, ವೇಣುಗೋಪಾಲ್ ಜೊತೆ ಮಾತನಾಡಿದ್ದಾರೆ, ಸುರ್ಜೇವಾಲಾ, ಇನ್ನು ಬೇರೆ ಬೇರೆ ಯಾವ್ಯಾವ ನಾಯಕರಿದ್ದಾರೆ ಅವರೆಲ್ಲರ ಜೊತೆ ಚರ್ಚೆ ಮಾಡಿದ್ದಾರಂತೆ. ಹೀಗಾಗಿ ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕು ಎನ್ನುವಂತಹ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದೆ ಈಗ ಕಾಂಗ್ರೆಸ್ ಹೈಕಮಾಂಡ್. ಸೋನಿಯಾ ಗಾಂಧಿ ಅವರು ಈ ಒಂದು ನಿರ್ಧಾರದ ಬಗ್ಗೆ ಒಂದು ಖಡಕ್ ಆದಂತಹ ಒಂದು ರೀತಿಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.